ಈ ಕೆಲಸವನ್ನ ಇಷ್ಟು ಗಂಟೆಗಳ ಕಾಲ ಅಥವಾ ಇಷ್ಟು ನಿಮಿಷಗಳ ಕಾಲ ಮಾಡಿ ಮುಗಿಸ್ಬೇಕು. ಅದಕ್ಕೊಂದು ಟೈಮಿಂಗ್ಸ್ ಬೇಕು. ಫಾರ್ ಎಕ್ಸಾಂಪಲ್ ಈಗ ನೀವು ಗಣಿತ ತಗೊಂಡ್ರಿ, ಸೋಸಿಯಾಲಜಿ ತಗೊಂಡ್ರಿ, ಎಕನಾಮಿಕ್ಸ್ ತಗೊಂಡ್ರಿ, ಅಕೌಂಟ್ಸ್ ತಗೊಂಡ್ರಿ, ಬಿಸಿನೆಸ್ ತಗೊಂಡ್ರಿ, ಎಜುಕೇಶನ್ ತಗೊಂಡ್ರಿ, ವಿಜ್ಞಾನ, ಹಿಂದಿ, ಇಂಗ್ಲಿಷ್, ಕನ್ನಡ ಯಾವುದೋ ಒಂದು ತಗೊಂಡ್ರಿ ಅಂತ ಅಂದ್ಕೊಡ್ರಿ. ಆ ಒಂದು ವಿಷಯವನ್ನ ಎಷ್ಟು ನಿಮಿಷ ನೀವು ಸ್ಟಡಿ ಮಾಡ್ತೀರಿ, ಅದಕ್ಕೆ ಒಂದು ಬೇಕಲ್ಲ ಕ್ಲಾರಿಟಿ. ಫಾರ್ ಎಕ್ಸಾಂಪಲ್ ಈಗ ನೀವು ಕೇಳತ್ತೀರಿ ಟೈಮ್ ಟೇಬಲ್ ಬೇಕು ಅಂತೇಳಿ. ಎಸ್ 100% ಟುಮಾರೋ ನಿಮಗೆ ಟೈಮ್ ಟೇಬಲ್ ಪ್ರೊವೈಡ್ ಆಕೈತಿ. ಓಕೆ, ಸೊ ಅದಕ್ಕೊಂದು ನೀವು ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೂ ಕೂಡ ಅದಕ್ಕೊಂದು ಟೈಮಿಂಗ್ ಬಾಂಡ್ ಅನ್ನೋದು ಇಂಪಾರ್ಟೆಂಟ್ ಇರ್ತೈತಿ. ನನಗೆ ಕನ್ನಡ ಇಷ್ಟ ತಡಿ ಅಂತ ಹೇಳಿ ಒಂದು 3 ತಾಸು ಬರೀ ನಾ ಕನ್ನಡನ ಓದ್ಕೊಂತ ಕುಂತ್ರ, ನನಗೆ ಎಕನಾಮಿಕ್ಸ್ ಇಷ್ಟ ತಡಿ ಅಂತೇಳಿ ನಾ ಬರೀ ಅದನ್ನ ಓದ್ಕೊಂತ ಕುಂತ್ರ. ಈಗ ಅಕ್ಷತಾ ನಾ ಗಣಿತ ಒಳಗ ಎಕ್ಸ್ಪರ್ಟ್ ಅದಂತ ಹೇಳಿ ಔಟ್ ಆಫ್ ಔಟ್ ಬರ್ತಾವಂತ ಬರೀ ಗಣಿತ ಒಂದ ಹಿಡ್ಕೊಂಡ್ ಕುಂತ ಬಿಟ್ರ ಇಂಗ್ಲಿಷ್ ಹೋಗ್ಕೊಂತ ಹೋಗ್ಬಿಡ್ತದ ಅದ್ ಮನಿಗೆ. ಸೊ ಹಾಗಾಗಿ ಎಲ್ಲಾ ವಿಷಯವನ್ನು ನಾವು ಸಮತೋಲನವಾಗಿ ಆಯಾ ಒಂದು ವಿಷಯಕ್ಕೆ ತಕ್ಕಂತೆ ಒಂದು ಟೈಮ್ ಅನ್ನ ಫಿಕ್ಸ್ ಮಾಡಿಕೊಂಡು ಆ ಪ್ರಕಾರವಾಗಿ ನಾವು ಸ್ಟಡಿ ಮಾಡ್ಕೊಳ್ತಾ ಹೋದ್ರ ನಾವಲ್ಲಿ ಸಕ್ಸಸ್ ಅನ್ನ ಕಾಣ್ತೀವಿ. ಟೈಮಿಂಗ್ಸ್ ಬೇಕ್ ಇಂಪಾರ್ಟೆಂಟ್. ನೀವು ಯಾವುದೇ ಕೆಲಸ ಮಾಡ್ರಿ, ಈಗ ಫಾರ್ ಎಕ್ಸಾಂಪಲ್ ನೀವು KS ಆಗ್ಬೇಕಂತ ಅಂದ್ಕೊಂಡ್ರಿ ಅಥವಾ IAS ಆಗ್ಬೇಕಂತ ಅಂದ್ಕೊಂಡ್ರಿ, ಅದಕ್ಕೊಂದು ಪರ್ಟಿಕ್ಯುಲರ್ ಪೀರಿಯಡ್ ಟೈಮ್ ಇರತ್ತಲ್ಲ. ಲೆಕ್ಚರ್ ಆಗ್ಬೇಕಂತ ಅಂದ್ಕೊಂಡ್ರಿಪ್ಪ, ಕಾಲೇಜ್ ಟೀಚರ್ ಆಗ್ಬೇಕಂತ ಅಂದ್ಕೊಂಡ್ರಿ ಅಂತ ತಿಳ್ಕೊಡ್ರಿ. ಏನೇನ್ ಆಗತ್ ನೋಡ್ರಿ, ಅದಕ್ಕೊಂದು ಪ್ರೋಸೆಸ್ ಇರ್ತದೆ. ನಿಮ್ದು ಡಿಗ್ರಿ ಆಗ್ಬೇಕು, ಡಿಗ್ರಿ ಆದ್ಮೇಲೆ ನಿಮ್ದು ಬಿ ಎಡ್ ಆಗ್ಬೇಕು, BEd ಆದ್ಮೇಲೆ ನಿಮಗೆ ಏನಪ್ಪಾ ಅಂತಂದ್ರ ಕೆಲವೊಬ್ರು MA ಮಾಡ್ತಾರೆ, MCom ಮಾಡ್ತಾರೆ. BEd ಅಂತೂ ಕಂಪಲ್ಸರಿ ಆಗ್ಲೇಬೇಕು ನೀವು ಹೈಸ್ಕೂಲ್ ಟೀಚರ್ ಆಗ್ಬೇಕಂದ್ರೆ. ಮುಂಚೆಲ್ಲ PUC ಮುಗಿತಂತಂದ್ರ TCH ಅಂತ ಅಂತಿತ್ತು, ಅದಕ್ಕ ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ತಿದ್ರು. ಇವಾಗ ನೀವು BEd ಮಾಡ್ಲೇಬೇಕು. ಸೊ ಅಲ್ಲಿ ಒಂದು 2 ವರ್ಷ ನೀವು BEd ಮುಗಿಸಿದ್ಮೇಲೆ ಅದಕ್ಕೆ ಅದರದೇ ಆದಂತ ಪರ್ಟಿಕ್ಯುಲರ್ ಟೈಮಿಂಗ್ ಇರ್ತೈತಿ. ಅದ ಟ್ರೈನಿಂಗ್ ಕೊಟ್ಟ ಕ್ಯಾಸ್ ನಿಮಗ ಟೀಚ್ ಮಾಡಕ್ ಬಿಡ್ತಾರ. ಆವಾಗ ನೀವೊಬ್ಬ ಟೀಚರ್ ಅಂತ ಅನಿಸ್ಕೋತೀರಿ. ಹೌದಿಲ್ಲ? ಅದು ದೊಡ್ಡ ಲೆಕ್ಕಾಚಾರದ ಆತದ. ಈಗ ನೀವೊಂದು ಮನಿ ಕಟ್ಟಬೇಕಂತ ಅಂದ್ಕೊಂಡಿರ್ತೀರಿ, ಕಾರ್ ತಗೋಬೇಕಂತ ಅಂದ್ಕೊಂಡಿರ್ತೀರಿ. ಓಕೆ, ಇದೇ ವರ್ಷ ಇಷ್ಟು ವರ್ಷ ಅನ್ನೋರಾಗ ನಾ ಸಕ್ಸಸ್ ಆಗ್ಬೇಕು, ಇಷ್ಟು ದುಡ್ಡು ಮಾಡ್ಬೇಕು, ಈ ತರದೊಂದು ಮನಿ ಕಟ್ಕೋಬೇಕಂತ ಒಂದು ಕ್ಲಾರಿಟಿ, ಒಂದು ಇಮ್ಯಾಜಿನೇಷನ್ ಇರ್ತತಲ್ಲ ನಿಮಗೆ. ಸೊ ಆ ಪ್ರಕಾರವಾಗಿ ನಿಮಗ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರ ಆದ್ರೂ ಕೂಡ ಇಲ್ಲಿ ಏನಪ್ಪಾ ಅಂತಂದ್ರ ಟೈಮಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತೈತಿ. ಅದಕ್ಕೆ ನೀವು ಬೆಲೆ ಕೊಡ್ಲೇಬೇಕು. ಓಕೆ, ನೆಕ್ಸ್ಟ್, ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಶಿವಮ್ಮ ಅದಿ ಇಲ್ವಾ? ಶಿವಮ್ಮ ಅದ ಇಲ್ವಾ? ಇನ್ನೊಮ್ಮೆ ಹೇಳ್ರಿ ಸರ್. ವಾಟ್ ಟು ಡೂ, ವಾಟ್ ಹಾಯ್ ಸರಿ. ವಾಟ್ ನಾಟ್ ಟು ಡೂ. ಬರ್ಕೋವಾ ಅಕ್ಷತಾ? ನಿಮಗೆ ಇದನ್ನ ಹೇಳೇನ, ಈಗ ನೀ ಬರ್ಕೊಂಡಿಲ್ಲ ಅವಾಗ. ಏನ್ರಿ ಸರಿ? ಈ ಲೆಸನ್ ಹೇಳೇನ ನಿಮಗ್ ಬರ್ಕೊಂದಿಲ್ಲ ನೀವು ಅವಾಗ? ನಾವತ್ ಕ್ಲಾಸ್ನಾಗ ಇದ್ರಿಕಲ್ರಿ ಸರಿ. ಶಬ್ಬಾಸ್. ಓಕೆ, ಅದಕ್ಕ ಈಗ ಬರ್ಕೋತಂದ್ರಿ. ಬರ್ಕೋ. ನೋಡ್ರಿ, ನೀವು ಯಾವ್ದೋ ಒಂದು ಕೆಲಸ ಮಾಡ್ತಿರ್ತೀರ ಅಂದ್ಕೋರಿ, ಏನೋ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡ್ಬೇಕಾಗಿರ್ತದ ಅಂದ್ಕೋರಿ. ನಿಮಗ ಏನ್ ಮಾಡಬೇಕು, ಏನ್ ಮಾಡಬಾರದು ಅನ್ನುವಂತ ಒಂದು ಕ್ಲಾರಿಟಿ ಇರಬೇಕು. ಹಂಗೆ ಜಸ್ಟ್ ಒಂದು ಎಕ್ಸಾಂಪಲ್, ಅದಕ್ಕೂ ಸಂಬಂಧ ಇಲ್ಲ, ಬಟ್ ಹಂಗೆ ಒಂದು ಎಕ್ಸಾಂಪಲ್ ಕೊಡ್ತಾವ. ಈಗ ನೀವೆಲ್ಲರೂ ಸ್ಕೂಲ್ ಮತ್ತು ಕಾಲೇಜ್ ಕಲಿಯತ್ತೀರಿ, 10th PUC. ನಿಮ್ಮ ಗಮನ ಕಾಲೇಜ್ ಕಲಿಯೋದ್ರ ಮೇಲೆ ಇತ್ತಪ್ಪ ಅಂತಂದ್ರೆ ನೀವಲ್ಲಿ ಜಯ ಹಾಕಿರಿ. ನೀವು ಅದನ್ನ ಬಿಟ್ಟು ಬರೀ ಬಂದ್ ಮನೆ ಕೆಲಸ ಮಾಡುದು, ಬರೀ ಮೊಬೈಲ್ ನೋಡ್ಕೊಂತ ಕುಂದ್ರದು, ಬರೀ ಊರು ಸಾಬರಿ ಮಾಡುದು ಮಾಡಿದ್ರ ಏನಾಗೈತಿ? ನಿಮಗೆ ಹೈಸ್ಕೂಲ್ ಆಗಿ ತಿನ್ನಾಗ ತತ್ತಿ ಕೊಟ್ಟಿದ್ರು, ಇಲ್ಲಿ ಮಾರ್ಕ್ಸ್ ಕಾರ್ಡ್ನಾಗ ತತ್ತಿ ಕೊಡ್ತಾರ ಗೌರ್ಮೆಂಟ್ನವ್ರು. ಸೊ ಈಗ ಒಂದು ಪ್ರಾಜೆಕ್ಟ್ ವರಪ್ಪ, ಈಗ ನಿಮಗೊಂದು ಕೆಲಸ ಏನೋ ಒಂದು ಮಾಡ್ಬೇಕಾಗೈತಿ, ನೀವು ಅದ್ರ ಬಗ್ಗೆ ನಿಮಗ್ ಪೂರ್ತಿ ಗೊತ್ತಿಲ್ಲಪ್ಪ ಅಂತಂದ್ರ ಯಾರಾದ್ರೂ ಗೊತ್ತಿದ್ದವ್ರನ್ನ ಕೇಳಿದಾಗ ನಮಗೆ ಏನಾಕತಿ, ಅದು ಈಸಿ ಆಕೈತಿ. ನಿಮಗೆ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾನ.
ಈ ಸದ್ಯ ಈಗ ನೆಕ್ಸ್ಟ್ ಏನೈತೆ ಅಪ್ಕಮಿಂಗ್ ಫೆಸ್ಟಿವಲ್ ಯಾವ್ದು ಐತಪ್ಪ ಅಂತಂದ್ರ ಪಂಚಮಿ ಹಬ್ಬ ಐತಿ ಇವಾಗ. ಈಗ ಎಲ್ಲಾರು ಮನ್ಯಾಗ ಉಂಡಿ ಅಂತ ಕಟ್ತಾರ. ಅದಕ್ಕ ಆನ ಹಾಕಕ್ ನಿಮ್ಮನ್ನ ಹಚ್ಚಿರ ಅಂದ್ರ ನೀವು ಹಾಕ್ತೀರಿ? ನಿಮಗ್ ಬರ್ತತಿ? ಇಲ್ರಿ ಸರಿ. ಬಟ್ ಅದೇ ನೀವು ಆನ ಹಾಕೋದು ಮ್ಯೂಟ್ ಮಾಡ್ಕೊ ಶಿವಮ್ಮ. ಬಟ್ ನೀವು ಅದೇ ಆನ ಹಾಕೋದು ಗೊತ್ತಿರೋರು ಒಂದಷ್ಟು ಜನ ಇರ್ತಾರ, ಅಮ್ಮಗಳು, ವೈನಿಗಳು, ಅಂಟಿಗಳು ಓನ್ಯಾಗ ಏರಿಯಾದಾಗ ಇರ್ತಾರ. ಅದೇ ನೀವು ಅವ್ರನ್ನ ಕರ್ಕೊಂಬಂದ್ ಹಚ್ಚಿರಿ ಏನಕತ್ ಹೇಳ್ರಿ? ಸೊ ಅದು ಈಸಿ ಆಕೈತಿ ನಿಮಗ. ಈಗ ನಿಮ್ಗೆ ಆನ ಹೆಂಗ್ ಹಾಕ್ಬೇಕಂತ ಗೊತ್ತೇ ಇಲ್ಲಪ್ಪ, ಏನ್ ಮಾಡ್ಬೇಕು ಅಂತ ಗೊತ್ತೇ ಇಲ್ಲ, ವಾಟ್ ಟು ಡೂ ಗೊತ್ತೇ ಇಲ್ಲ ನಿಮಗ. ಬಟ್ ಗೊತ್ತಿದ್ದವ್ರನ್ನ ಕೇರ್ ಏನಕತ್ ಹೇಳ್ರಿ, ಅದು ಈಸಿ ಆಕೈತಿ. ಹಾಗಾಗಿ ನಿಮಗೆ ಸಮರ್ಪಕವಾಗಿ ಗೊತ್ತಿಲ್ಲದ ವಿಚಾರವನ್ನ ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ನೆಕ್ಸ್ಟ್ ಬರ್ಕೊಡ್ರಿ. ಥಿಂಕ್ ಬಿಫೋರ್ ಕ್ವಿಟ್, ನೆವರ್ ಗಿವ್ ಅಪ್. ಥಿಂಕ್ ಬಿಫೋರ್ ಕ್ವಿಟ್, ಇದನ್ನ ಬ್ರಾಕೆಟ್ ಹಾಕೋರಿ ಇದಕ್. ಥಿಂಕ್ ಬಿಫೋರ್ ಕ್ವಿಟ್. ಕಮಲ ಬರ್ಕೊಳತಿ ಇಲ್ಲೋ ಚಾಟ್ ಮಾಡ. ಸೊ ಥಿಂಕ್ ಬಿಫೋರ್ ಕ್ವಿಟ್ ಪಾ ಅಂತಂದ್ರ, ನೀವು ಯಾವ್ದೋ ಒಂದು ಕೆಲಸ ಮಾಡ್ತಿರ್ತೀರಿ, ಆ ಕೆಲಸವನ್ನ ಅರ್ಧಕ್ಕ ಬಿಡುವಂತ ಸ್ವಭಾವ ನಿಮ್ದಾಗಿರ್ತತಿ ಒಂದಷ್ಟು ಮಂದಿದ್. ನೀವು ಯೋಚನೆ ಮಾಡ್ರಿ, ಆ ಕೆಲ್ಸ ಅರ್ಧಕ್ಕ ಕೈ ಬಿಡೋಕ್ಕಿಂತ ಮುಂಚೆ ಒಂದಿಟ್ ನೀವು ವಿಚಾರ ಮಾಡ್ಬೇಕು. ನೀವು ಇದನ್ನ ಮಾಡ್ಲೋ ಬ್ಯಾಡೋ, ಇದನ್ನ ಬಿಟ್ರೆ ನನಗೆ ಏನ್ ಲಾಸ್ ಆಕತಿ, ಎಷ್ಟ್ ಲಾಸ್ ಆಕತಿ, ನಾ ಎಷ್ಟು ಸಫರ್ ಆಕೇನಿ. ಫಾರ್ ಎಕ್ಸಾಂಪಲ್, ಜಸ್ಟ್ ಹಂಗ ಎಕ್ಸಾಂಪಲ್, ಈಗ ನೀವು ಸೆಕೆಂಡ್ ಪಿ ಯು ಇದಿರಪ್ಪ, ಅಡ್ಮಿಷನ್ ಮಾಡಿರಿ, ಫೀಸ್ ಕಟ್ಟಿರಿ, ಎಲ್ಲಾ ಮಾಡಿರಿ, ಅರ್ಧಕ್ಕ ಬಿಡ್ರಿ. ಅರ್ಧಕ್ಕ ಬಿಡುವಂತ ಒಂದು ಸಿಚುವೇಶನ್ ಬಂತಂತ ಅಂದ್ಕೋರಿ, ಎಕ್ಸಾಂಪಲ್, ಬಿಟ್ಟು ಬಿಡ್ತೀರಿ? 10th ಅದಿರಿ, ಈಗ ನೀವು ಸಿಲೆಬಸ್ ಎಲ್ಲ ಶುರು ಆಗೈತಿ, ಬಿಟ್ಟು ಬಿಡ್ತೀರಿ? ಯೋಚನೆ ಮಾಡ್ತಿರಲ್ಲ. ನೀವು ಲೈಫ್ನಾಗ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಬೇಕಂತ ಹೊರಟು ನಿಂತರು ಅಷ್ಟೇ, ನೀವುಗಳು ಇಲ್ಲಿ ಅರ್ಥ ಮಾಡ್ಕೊಡ್ರಿ, ಯಾವುದೇ ಒಂದು ಕೆಲಸವನ್ನ ಕೈ ಬಿಡೋಕ್ಕಿಂತ ಮುಂಚೆ ಅಥವಾ ಅರ್ಧಕ್ಕ ನಿಲ್ಲಿಸೋಕ್ಕಿಂತ ಮುಂಚೆ 1 ಬಿಟ್ಟು 10 ಸಾರಿ ವಿಚಾರ ಮಾಡ್ಬೇಕು. ಇದನ್ನ ಬಿಡ್ಲೋ ಬ್ಯಾಡ. ಬಿಟ್ರ ಏನು ನಷ್ಟ ಆಕತಿ, ಬಿಡ್ಲಿಲ್ಲ ಅಂತಂದ್ರ ಏನೇನು ಲಾಭ ಆಕತಿ, ಎರಡೂ ಆಲೋಚನೆ ಮಾಡ್ಬೇಕು, ಪಾಸಿಟಿವ್ ನೆಗೆಟಿವ್. ಒಂದು ವೆರಿ ಒಳ್ಳೆಯ ಒಂದು ನಿರ್ಧಾರವನ್ನು ನೀವು ಕೈಗೊಳ್ಳಬೇಕಾಕೈತಿ. ಬರ್ಕೊಡ್ರಿ. ಉಪವಾಸ. ಅದ್ರ ಮುಂದ ಬಾಣದ ಗುರುತು ಹಾಕಿ ಬರ್ಕೋರಿ, ಬಾಣದ ಮಾರ್ಕ್ ಹಾಕಿ ಬರ್ಕೋರಿ. ಸಾಮಾಜಿಕ ಜಾಲತಾಣಗಳಿಂದ ದೂರ ಇರುವುದು ಅಂತ ಬರ್ಕೋರಿ. ಸಾಮಾಜಿಕ ಜಾಲತಾಣದಿಂದ ದೂರ ಇರುವುದು. ಎಲ್ಲಾರು ಕ್ಯಾಮ್ರಾ ಆನ್ ಮಾಡ್ಕೋರಿ. ಹೇಳ್ತೀನಿ, ಯಾರ್ದು ಕ್ಯಾಮ್ರಾ ಆನ್ ಇರುದಿಲ್ಲ ಬಂದ್ ಮಾಡ್ತೀನಿ. ಕಮಲಾನ್ ಬಿಟ್ಟು ರಿಮೂವ್ ಮಾಡಿಬಿಡ್ತೇನೆ. ಒಂದ್ ಇಂಪಾರ್ಟೆಂಟ್ ಕೇಳ್ಬೇಕು ಈಗ ನಿಮ್ಮನ್ನೆಲ್ಲ. ಆನ್ ಮಾಡ್ಕೋರಿ. ಬಸಮ್ಮ ಬಳಿಗಾರ, ಲಕ್ಷ್ಮಿ, ಶಿವಮ್ಮ. ಈಗ ಓಕೆ, ಸ್ವಲ್ಪ ನೋಡ್ರಿ, ಇಲ್ಲೇ ಗಮನ ಕೊಡ್ರಿ. ಶಿವಮ್ಮ ಕ್ಯಾಮ್ರಾ ಆನ್ ಮಾಡ್ಕೋ. ಕತ್ತೆ. ಸೊ ನೀವುಗಳು ಇಲ್ಲಿ ನೋಡ್ರಿ ಒಂಚೂರ,
ಎಷ್ಟು ಜನ ದಿನಕ್ಕೆ 2 ಗಂಟೆ ಕಂಪಲ್ಸರಿ ಮೊಬೈಲ್ ನೋಡ್ತೀರಿ ಇದ್ರೊಳಗ? 2 ತಾಸ್ ಆರಾಮ್ ನೋಡ್ತೇನ್ರಿ ನಾನು. ಶಿವಮ್ ನೋಡ್ತಾಳ. ಪೈಲ ರೀ ಪೈಲಾಗೆಲ್ಲ ಬ್ಯಾಡ ನನಗ. ನಾ ಏನ್ ಕೇಳ್ತನದನ್ನ ಅಷ್ಟೇ ಹೇಳಿ ಶಿವಮ್ಮ. 2 ಏನ್ರಿ ಗಂಟೆ. ಸರಿ 2 ತಾಸ್ ಗಂಟ್ಲೆ ಎಲ್ಲಿ ಫೋನ್ ನಮ್ ಮನ್ಯಾಗ ಸಿಗಂಗೆ ಇಲ್ರಿ. 2 ಗಂಟೆ ಮೊಬೈಲ್ ನೋಡಿ ಯಾರು ನೋಡ್ತೀರಿ ಫರ್ ಡೇ 2 ಅವರ್ಸ್ ಕಂಪಲ್ಸರಿ ನೋಡ್ತಾನ ಅವ್ರು. ಎಸ್ಪೆಷಲಿ ಇದ್ರಾಗ ನೀವು PUC ಅವ್ರು ಮನ್ಯಾಗ ಇರ್ತೀರಿ ಮಧ್ಯಾಹ್ನ ಆತಂದ್ರ. ನೋಡಂಗಿಲ್ರಿ ಸರ್ ನಮ್ ಮನ್ಯಾಗ ಜಾಸ್ತಿ ಫೋನ ಸಿಗಂಗಿಲ್ರಿ. ಸುಪ್ರಿಯಾ ನಮ್ಮ ಅಜ್ಜ ನೋಡ್ತಾರ. ಎಲ್ಲಾರ ಹೋಗಿರ್ತಾರ. ಓಕೆ ಆಯ್ತು. ಸುಪ್ರಿ ಲಕ್ಷ್ಮಿ ನೀ 2 ಅವರ್ ಮೊಬೈಲ್ ನೋಡ್ತಿ? ಇಲ್ರಿ ಸರಿ ಜಾಸ್ತಿ ನೋಡ್ತಿ? 3 ತಾಸು 4 ತಾಸು ನೋಡ್ತಿ? ಇಲ್ರಿ ಸರಿ ಕೊಡೋದೇ ಇಲ್ರಿ. ಮೊಬೈಲ ಕೊಡುದಿಲ್ಲ? ಭಾರತಿ ನಿಖಿತಾ ಒಂದಿನಕ್ಕೆ ಎಷ್ಟ್ ತಾಸು ಫೋನ್ ನೋಡ್ತೀರಿ? ಹಾ ಸರಿ ಒಂದಿನಕ್ಕೆ ಎಷ್ಟ್ ತಾಸು ಫೋನ್ ನೋಡ್ತಿರ್ವಾ? ಬಡ ಬಡ ಹೇಳ್ರಿ. ಬರ್ಕೋದಿತ್ತಂದ್ರ ಅಷ್ಟ ಕೊಡ್ತಾರಿ ಇಲ್ಲ ಅಂದ್ರೆ ಇಲ್ರಿ. ಒಟ್ಟ ಕೊಡಲ್ಲ? ಇಲ್ರಿ. ಅಕ್ಷತಾ ನಿನಗ್ ಫೋನ್ ಸಿಗುದಿಲ್ಲ ಬಿಡು. ಸೊ ನೋಡ್ರಿ, ಈ ತಂಬಾಕಿನ ಮೇಲ ಗುಟ್ಕಾ ಮೇಲ ಈ ಸಾರಾಯಿ ಸಿಗರೇಟ್ ಮೇಲ ಬರ್ದಿರ್ತಾರ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್, ಡ್ರಿಂಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತೇಳಿ. ಯಶೋಧ ನೀ ಎಷ್ಟ್ ತಾಸು ನೋಡ್ತೀವಿ ಮೊಬೈಲ? ಒನ್ ಅವರ್ ಲಾಸ್ಟ್ ರೀ. ಸುಳ್ಳು ಹೇಳ್ತಿರು ಕಳೆ ಹೇಳ್ತಿರು. ಓಕೆ ರೈಟ್. ಸೊ ನಾ ಹೇಳ್ತೇನೆ ನಿಮಗ, ಸೋಷಿಯಲ್ ಮೀಡಿಯಾ ಈಸ್ ಇಂಜೂರಿಯಸ್ ಟು ಹೆಲ್ತ್. ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ, ಸ್ನ್ಯಾಪ್ಚಾಟ ದರಿದ್ರ, ಅದನ್ನ ಆಪರೇಟ್ ಮಾಡೋದು ಹೆಂಗಂತ ನಮ್ಮ ಅಪ್ರಾನೇ ಇವತ್ತಿಗೂ ಗೊತ್ತಿಲ್ಲ ನನಗ. ಅದ ಹೆಂಗದ ನನಗೆ ಒಂದ್ಸಲ ಇನ್ಸ್ಟಾಲ್ ಮಾಡಿಲ್ಲ, ಬರೀ ಮಂದಿ ಮಾಡೋದು ನೋಡಿ ಹೇಳತ್ತೇನೆ ನಾ ನಿಮಗ. ಯೂಟ್ಯೂಬ ನಿಮಗ ಯೂಟ್ಯೂಬ್ನಿಂದ ಏನಾದ್ರೂ ಒಂಚೂರು ಲಾಭ ಆಗಬಹುದು. ಬಟ್ ಯೂಟ್ಯೂಬ್ ಒಂದ್ ಬಿಟ್ಟು ಉಳ್ಕಿದ್ವಿ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ, ಸ್ನ್ಯಾಪ, ಶೇರ್ ಚಾಟ, ಇದರಿಂದ ನಿಮಗ್ ಬಿಗ್ ಲಾಸ್ ಐತಿ. ಇದು ನಿಮ್ಮನ್ನ ಹೆಂಗ್ ಹಾಳು ಮಾಡ್ತದಪ್ಪ ಅಂತಂದ್ರ, ಇದು ನಿಮ್ಮನ್ನ ಅಟ್ರಾಕ್ಟ್ ಮಾಡ್ತೈತಿ. ಒಳ್ಳೆ ಒಳ್ಳೆ ರೀಲ್ಸ್ ಬರ್ತಾವ ನಿಮಗ್ ಬೇಕಾಗುವಂತಾವ್, ಬರೀ ಅವನು ಸ್ಕ್ರೋಲ್ ಮಾಡ್ಕೋಂತ ಕುಂದ್ರಬೇಕು ಅನ್ನೋಂಗಕೈತಿ. ಯಾರ ಒಬ್ಬರು ಅದ್ರೊಳಗ ಆರ್ಟಿಸ್ಟ್ಗಳು ಅಥವಾ ಆ ಡ್ಯಾನ್ಸರ್ ಆಗಿರ್ಬೋದು, ಆಕ್ಟ್ ಮಾಡೋರ್ ಆಗಿರ್ಬೋದು, ಕಾಮಿಡಿ ಹೇಳೋರ್ ಆಗಿರ್ಬೋದು, ಮೋಟಿವೇಶನ್ ಮಾಡೋರ್ ಆಗಿರ್ಬೋದು, ಒಟ್ಟಿ ಎಲ್ಲಾ ತರ ಜನ ಇರ್ತಾರ ಅಲ್ಲಿ ಇನ್ಸ್ಟಾದಾಗ. ಅದ್ರೊಳಗೆ ನಿಮಗೆ ಒಬ್ರು ಯಾರು ಲೈಕ್ ಆಗಿದ್ರಪ್ಪ ಅಂತಂದ್ರೆ ಅವ್ರದ್ದು ಪ್ರೊಫೈಲ್ ಓಪನ್ ಮಾಡಿ ಹಂಗ ನೋಡಿದ್ದ. ಹೌದು. ಸೊ ನೀವು 9th ಹುಡುಗರ ತರನೂ ಅಲ್ಲ, ಫಸ್ಟ್ PUC ಅವ್ರ ತರನೂ ಅಲ್ಲ. ನೀವು ಅರ್ಥ ಮಾಡ್ಕೊಡ್ರಿ, ನೀವುಗಳು ನಿಮ್ಮ ಜೀವನದ ಪ್ರಮುಖ ಘಟ್ಟದಲ್ಲಿ ಅದೀರಿ. ಹಂಗಂದ್ರೆ ಯಶೋಧ ಫಸ್ಟ್ ಇರದಂತಂದ್ರೆ ನೀ ಮೊಬೈಲ್ ನೋಡ್ಬೇಕು ಅಂತಲ್ಲ. ಹಾಗಾಗಿ ನಿಮ್ಮ ಫೋಕಸ್ ಏನಿದ್ರಪ್ಪ, ನಿಮ್ಮ ಕರಿಯರ್ ಅನ್ನ ಬಿಲ್ಡ್ ಮಾಡ್ಕೊಳ್ಳೋ ಕಡೆ ಇರಬೇಕು, ನೀವು ಅಚೀವ್ಮೆಂಟ್ ಮಾಡೋ ಕಡೆ ಇಡಬೇಕು. ನಿಮ್ಗೆಲ್ಲಾ ಸ್ಕೂಲು ಕಾಲೇಜ್ನಾಗ ಹೇಳ್ಯಾನ ನಿಮ್ಗೆ ಓಜಿ ಸಿಂಗ್ ಸಂಘದ್ದು. PUC ಅವ್ರು ನಿಮಗೆ ಹೇಳ್ಯಾನ, ಲಕ್ಷ್ಮಿ, ಸುಪ್ರಿಯಾ ಮತ್ತು ಯಶೋಧ ಆ ಕಾಲೇಜ್ ಒಳಗೆ ಇದನ್ನ ಹೇಳ್ಯಾನ ಸ್ಟೋರಿ ನಿಮ್ಗೆ. ಓಜಿ ಸಿಂಗ್ ಸಂಘದ ಫುಟ್ಬಾಲ್ ಚಾಂಪಿಯನ್ ಆಗ್ಬೇಕು ಅಂದ್ಕೊಂಡಿದ್ದ, ಇದನ್ನ ಹೇಳೇ ನಿಮಗ. ಹೇಳ್ತಾನ ಅದನ್ನ. ಓಕೆ. ಸೊ ಈ ಸಾಮಾಜಿಕ ಜಾಲತಾಣಗಳಿಂದ ನೀವು ಉಪವಾಸ ಮಾಡ್ಬೇಕಂದ್ರ ಅವನ್ ಬಿಟ್ಟ ನಿಮಗ ದೂರ ಇರ್ಬೇಕು. ಈ ಉಪವಾಸದ ಬಗ್ಗೆ ಹೇಳ್ಕೊಂತ ಹೋದ್ರ ಇದಕ್ಕೊಂದ್ ದೊಡ್ಡ ಒಂದ್ ಕಂಪ್ಲೀಟ್ ಒಂದ್ ಕ್ಲಾಸ ಬೇಕಾಕೈತಿ. ಅಷ್ಟು ಅದ್ಭುತವಾದಂತ ಹೆಲ್ತ್ ಬೆನಿಫಿಟ್ಸ್ ನಮಗದ ಉಪವಾಸ ಮಾಡೋದ್ರಿಂದ. ಊಟ ಮಾಡ್ತಿರ್ತೀವಿ ರೆಗ್ಯುಲರ್ ಹಂಗ ಚೀಲ ತುಂಬತಾನೆ ಇರ್ತೇವೆ, ಅದನ್ನ ಒಂದ್ ಸಲನು ಖಾಲಿನೇ ಬಿಟ್ಟಿರುದಿಲ್ಲ ನಾವು. ಅದನ್ನ ಖಾಲಿ ಬಿಡೋದ್ರಿಂದ ನಮಗ್ ಏನ್ ಲಾಭ ಐತೆ ಅಂತ ಗೊತ್ತಾತಪ್ಪ ಅಂತಂದ್ರೆ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲಾರ ಅದನ್ನ ಖಾಲಿ ಬಿಡ್ತೀವಿ ನಾವು. ಅಷ್ಟೊಂದು ಅದ್ಭುತವಾದ ಲಾಭ ಕೊಡ್ತದ ಅದು.
ಸೊ ಯಾಗೆ ನಾವು ಊಟ ಮಾಡುದು ಬಿಟ್ಟಾಗ ನಮ್ಮ ದೇಹಕ್ಕೆ ಒಳ್ಳೇದಾಕತ್ತಲ್ಲ, ಅದೇ ರೀತಿ ನೀವು ಸಾಮಾಜಿಕ ಮೊಬೈಲನ್ನು ಬಿಟ್ಟಾಗ, ಧಾರಾವಾಹಿ ನೋಡುದು ಬಿಟ್ಟಾಗ, ಸಮಾಜವನ್ನು ಸುಧಾರಣೆ ಮಾಡುದು ಬಿಟ್ಟಾಗ, ನಿಮ್ಮ ಜೀವನ ಚೆನ್ನಾಗಿರ್ತೈತಿ. ಬರ್ಕೋರಿ ಇನ್ನೊಂದು ಲಾಸ್ಟ್ ಒನ್. ಸ್ಟೇ ಅವೇ ಇದು ನೀರ್ ಬಿದ್ದು ಏನೋ ಆಗ್ಬಿಟ್ಟತ್ತಲ್ಲಪ್ಪ ಇದು. ಸೋರಿ. ಓಕೆ. ಸ್ಟೇ ಅವೇ ಫ್ರಮ್ ನೆಗೆಟಿವ್. ಸ್ಟೇ ಅವೇ ಫ್ರಮ್ ನೆಗೆಟಿವ್ ಅಂತ ಬರ್ಕೊಡ್ರಿ. ಅದಲ್ಲಿ ಏನಾಗೈತಿ, ನೀರ್ ಬಿದ್ದು ಒಂಥರ ಪೂರ್ತಿ ಬ್ಲರ್ ಆಗಿ ಇದಾಗ್ಬಿಟ್ಟದ. ಅಂದ್ರ ನೋಡ್ರಿ, ಇದೇನ್ ಹೇಳ್ತದಪ್ಪ ಅಂತ, ನೆಗೆಟಿವ್ ಪೀಪಲ್ಸ್ ಅಂತ ಬರ್ಕೊಡ್ರಿ. ನೆಗೆಟಿವ್ ಜನರಿಂದ ನೀವು ದೂರ ಇರೋದು, ಅಂದ್ರೆ ನಕಾರಾತ್ಮಕ ಬುದ್ಧಿ ಇರುವಂತ ಜನರಿಂದ ನೀವು ದೂರ ಇರೋದು. ಈಗ ನೋಡ್ರಿ, ಹೆಂಗಪ್ಪ ನೆಗೆಟಿವ್ ಪೀಪಲ್ಸ್ ನಮ್ ಸುತ್ತಮುತ್ತ ಇರ್ತಾರಪ್ಪ ಅಂತಂದ್ರ ಪಿಗೋಡ್ರೆ, ನಿಮ್ ಜೋಡಿನ ಇರ್ತಾರ, ನಿಮ್ ಜೋಡಿನ ಚೆನ್ನಾಗ ಮಾತಾಡ್ತಿರ್ತಾರ, ಕ್ಲೋಸ್ ಇರ್ತೀರಿ ನೀವು. ಓದ್ ಯಾರು ದರಗಾರ ಬಿಡ್ಲೆ ಅಂತಿರ್ತಾರ ನಿಮಗ ಅವ್ರು. ನಾ ಓದುದೇ ಇಲ್ಲ ಅಂತಿರ್ತಾರ. ನಾ ಮನಿಗ್ ಹೋದ್ಮೇಲೆ ಬುಕ್ಕ ಹಿಡಿಯುದಿಲ್ಲ ಅಂತಿರ್ತಾರ. ಬಟ್ ಮನಿಗ್ ಹೋದ್ರ ಸಾಕ ಗಂಟೆ ಕುಂತ್ಕೊಂಡ್ ಓದ್ತಿರ್ತಾರ. ಫುಲ್ ಹಾರ್ಡ್ ವರ್ಕ್ ಮಾಡ್ತಿರ್ತಾರ. ಎಲ್ಲಾ ಸಬ್ಜೆಕ್ಟ್ಗೂ ಒಳ್ಳೆ ಮಾರ್ಕ್ಸ್ ತೆಗಿತಿರ್ತಾರ. ಸುಳ್ಳ ಮ್ಯಾಲ್ ಡವ್ ಮಾಡ್ತಿರ್ತಾರ. ನಂಗ್ ಓದಾಕ್ ಬರಂಗಿಲ್ಲ ಬಿಡು, ನಾ ಬಾಳ್ ಸ್ಟಡಿ ಮಾಡುದಿಲ್ಲ, ನಾ ಬಾಳ್ ಎಫರ್ಟ್ ಹಾಕುದಿಲ್ಲ. ಸರ್ಗಳು ಲೆಕ್ಚರರ್ಸ್ ಏನ್ ಹೇಳ್ತನಾಗ ನಾ ಏನ್ ಕೇಳಿರ್ತೇನಲ್ಲ ಅದಷ್ಟ ಕರೆ, ಹಿಂಗ್ ಅಂತಿರ್ತಾರ. ಅಂತವ್ರ ಏನಪ್ಪಾ ಅಂತಂದ್ರ ಅದು ಒಂಥರ ಫುಲ್ ಟಾಕ್ಸಿಕ್ ಪೀಪಲ್ಸ್ ಅವ್ರೆಲ್ಲ. ಅಂತವ್ರಿಂದ ನೀವು ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರ ದೂರ ಇರ್ಲೇ